ಪ್ರಯತ್ನ ಮಾಡಿ. ಯಾಕಂದ್ರೆ ಇದು ಆನ್ಸರ್ ಮೇಲೆ ತಿಳ್ಕೊಳ್ಳುವಂಥ ಲೆಕ್ಕಗಳು ಇವೆಲ್ಲ. ಏನು ಬರೇ ಉತ್ತರ ಸಂಖ್ಯೆ ಮೇಲೆ ಏನು ಮಾಡಬೇಕು ಅನ್ನೋದು ತಿಳ್ಕೊಳ್ಳುವಂಥ ಸಾಮರ್ಥ್ಯ ವಿದ್ಯಾರ್ಥಿಗಳಲ್ಲಿ ಬೇಕು. ಅದು ಬಹಳ ಇಂಪಾರ್ಟೆಂಟ್. ವಿದ್ಯಾರ್ಥಿಗಳು ತಿಳ್ಕೊಬೇಕಾಗ್ತದೆ. ಏನು, ಈ ದಶಮಾಂಶವನ್ನು ಭಿನ್ನ ರಾಶಿಯಾಗಿ ಇಡಬೇಕು. ಅದು ಏನು, ಪೂರ್ಣ ಸಂಖ್ಯೆದ ಬಿಂದು ಚಿಕ್ಕಿತ್ತು ಅಂತಂದ್ರೆ ಇದು ಮಿಶ್ರ ಭಿನ್ನ ರಾಶಿಯಾಗಿ ಇಡಬೇಕು. ಪರ್ಟಿಕ್ಯುಲರ್ ಅರ್ಥ ಆಗ್ಬೇಕು ಗಣಿತಗಳು. ಇದು ಏನಾಗ್ತದೆ ಮಾಡಿಟ್ರೆ ಮಿಶ್ರ ಭಿನ್ನ ರಾಶಿ ಆಗ್ತದ. ಅದನ್ನು ತಿಳ್ಕೊಬೇಕು. ಮಿಶ್ರ ಭಿನ್ನ ರಾಶಿ ಆಗ್ತದ. ಯಾಕೆ ಮಿಶ್ರ ಭಿನ್ನ ರಾಶಿ ಆಗ್ತದ? ಇಲ್ಲೇ ಪೂರ್ಣ ಸಂಖ್ಯೆ ಅದ, ದಶಮಾಂಶದ ಹಿಂದೆ ಯಾವಾಗಲಾದರೂ ಅದು ಪೂರ್ಣ ಸಂಖ್ಯೆ ಅಂತ ತಿಳ್ಕೊಬೇಕು. ಹಂಗೆ ನೀವು ತಿಳ್ಕೊಂಡು ಲೆಕ್ಕ ಮಾಡಿಬಿಟ್ರೆ ಎಲ್ಲ ಲೆಕ್ಕಗಳು ತಿಳಿತಾವ. ಇದನ್ನ ಭಿನ್ನ ರಾಶಿ ಒಳಗೆ ಕೊಟ್ಟ. ಇದನ್ನು ನೀವು ಮಾಡಿರಿ ಅಂತ ತಿಳ್ಕೊಂಡು, ಯಾಕಂದ್ರೆ ಹಿಂದಾಗ್ಯಾವ ಉದಾಹರಣೆಗಳು ನೋಡ್ರಿ, ಮಾಡ್ರಿ. ಮಾಡೋದಾತ ವಿಡಿಯೋ ಆನ್ ಮಾಡ್ರಿ. ಈಗ ನಾ ತಿಳಿಸ್ತಾನೆ. ಈಗ 43 100ನೇ 43 ಅದ. ಇದು ಏನಿದು ಭಿನ್ನ ರಾಶಿ. ಮತ್ತೆ ಯಾವ ಭಿನ್ನ ರಾಶಿ ಅದ? ಸಮಭಿನ್ನ ರಾಶಿದು. ಸಮಭಿನ್ನ ರಾಶಿ ಅಂದ್ರೆ ಏನು? ಛೇದಕ್ಕಿಂತಲೂ ಅಂಶ ಚಿಕ್ಕದದ. ಇದು ಸಮಭಿನ್ನ ರಾಶಿ. ಯಾವ ಸಂಖ್ಯೆಲೇನೂ ಭಾಗ ಹೋಗುವುದಿಲ್ಲ. ಅವಾಗ ಇದನ್ನು ಏನು ಮಾಡಬೇಕು? ದಶಮಾಂಶ ಇಡ್ಲಿಕ್ಕೆ ಭಾಳ ಸರಳ. 2 ಸ್ಥಾನ ಬಿಟ್ಟು ಬಿಂದು ಕೊಟ್ಟು ಬಿಟ್ರೆ 0.43 ಆಯಿತು. 0.43 ಎಲ್ಲದ? ಏದಾಗದ. ಆಮೇಲೆ ಇನ್ನೊಂದು ದಶಮಾಂಶನ 43ಕ್ಕೆ 100ಲೆ ಭಾಗಿಸೋದು ಕೂಡಬಾರ್ದು. 100 10 ಬಂದಾಗ ನೀವು ಭಾಗಿಸೋದು ಕೂಡಬೇಡ್ರಿ. ಅದಕ್ಕೆ ಸರಳ ರೀತಿ ತೋರಿಸಿದ. ಈ 125 ದಶಮಾಂಶದಲ್ಲಿ ಬರೆದಾಗ ನೋಡ್ರಿ, ನೀವು ಬರೀರಿ. ಈಗ ನಾ ದೂರ ಸರ್ದನಿ ಹೆಂಗೆ ಸರ್ ಹೇಳ್ಯಾರ ಅದ್ರ ಪ್ರಕಾರ ನೀವು ಮಾಡಿಬಿಡ್ರಿ. ಆಮೇಲೆ ನಿಮ್ಗೆ ಗುರುತಾಗಿ ಬಿಡುತ್ತದ. ಈಗ ನೀವೆಲ್ಲರೂ ಮಾಡಿರಿ ಅಂತ ತಿಳ್ಕೊಂಡು ಇಲ್ಲಿ ನಾ ಹೇಳ ಒಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. 125 ತಳಗ 100 ಅದ. ಇಲ್ಲದಲ್ಲ, ಇದು 100 ಬಂದಾಗ ನೀವು ದಶಮಾಂಶ ಇಡೋದು ಭಾಳ ಸರಳ. ಇದು ಯಾವ ಭಿನ್ನ ರಾಶಿ? ವಿಷಮ ಭಿನ್ನ ರಾಶಿ. 100ಕ್ಕಿಂತಲೂ 125 ದೊಡ್ಡದಾತು. 2 ಸ್ಥಾನ ಬಿಟ್ಟ ಇದ್ರಾಗ ಒಂದು ಪೂರ್ಣ ಸಂಖ್ಯೆ ಬರ್ತದ. ಹೆಂಗ ಅಂದ್ರೆ 2 0 ಬಿಟ್ಟು ಒಂದು ನೀವು 2 0 ಅಂದ್ರೆ 2 ಸ್ಥಾನ ಬಿಟ್ಟು ಬಿಂದು ಕೊಡಬೇಕು. ಅಂದ್ರೆ 1.25. ಒಂದು ಯಾಕೆ ಬಂತಂದ್ರೆ ಇದು ವಿಷಮ ಭಿನ್ನ ರಾಶಿ. ಛೇದಕ್ಕಿಂತಲೂ ಅಂಶ ದೊಡ್ಡದಾಯ್ತು ಅಂದ್ರೆ ಪೂರ್ಣ ಸಂಖ್ಯೆ ಬರ್ತದ. ಇದನ್ನೂ ಒಂದು ತಿಳ್ಕೊಬೇಕು ನೀವು. 1ಕ್ಕೆ 108 ಉತ್ತರಗಳನ್ನ ಕಂಡುಹಿಡಬೇಕು. ಉತ್ತರ ಸಂಖ್ಯೆ ಯಾವ್ದಪ್ಪ? ಇದು ಬಿ. ಚಂದಾಗಿ ಹಾಕೋರಿ ಇದನ್ನ ಉತ್ತರ. ಈಗ ನಿಮಗೆ ಬಂದದ ಅಂತ ತಿಳ್ಕೊಂಡ. ಈಗ ಅದನ್ನು ನೋಡಿ, ಭಿನ್ನ ರಾಶಿ ಎಲ್ಲಿ ಬರೆಯರಿ? ಅದನ್ನು ಭಿನ್ನ ರಾಶಿ ಒಳಗೆ ಬರೀಬೇಕಾದ್ರೆ ಭಾಳ ಸರಳ. ಭಾಳ ಅಂದ್ರೆ ಭಾಳ ಸರಳ. ನೀವು ಲಕ್ಷ ಕೊಟ್ಟು ನೋಡ್ರಿ. ನಾ ತಿಳಿಸ್ತನು ಮಾಡೋದಾಗ್ಯದ ಅಂತ ತಿಳ್ಕೊಂಡನು. ನೋಡ್ರಿ ಬೋರ್ಡ್ ಕಡೆ. ಈಗ ನೋಡ್ರಿ 3.084 ಬರೋಬ್ಬರಿ. ಈಗ ಸದ್ಯ ನೀವು ಇದನ್ನ 3 ಹೊರಗೆ ತೆಗಿಬೇಕು. 3 ಹೊರಗೆ ತೆಗಿಬೇಕು. ಯಾಕೆ? ಪೂರ್ಣ ಸಂಖ್ಯೆ ಆಗ್ತದೆ ಇದು. ಆಮೇಲೆ ನೀವು ಈ ಬಿಂದುದ ಮುಂದೆ ಎಷ್ಟು ಅವ ಅಂಕೆ ಅದನ್ನು ನೀವು ಅರ್ಥ ಮಾಡ್ರಿ. 3 ಅವ. 3 ಅಂದ್ರೆ 1 1 2 3 ಸ್ಥಾನ 1000 ಬರಿಬೇಕು. ಇದನ್ನು ಪೂರ್ಣ ಸಂಖ್ಯೆದಾಗ ಬರಿಬೇಕು. ಇಲ್ಲಿ ಬಿಂದುದ ಮುಂದೆ 3 ಸ್ಥಾನ ಅಂದ್ರೆ ಇಲ್ಲಿ 1000 ಬರಿಬೇಕು. ಈ 0 ತೆಗೆದು 84 ಬರೆದು ಬಿಡಬೇಕು. ಮುಗೀತು ಉತ್ತರ. ಇಲ್ಲಿ 0 ಇಡ್ಲಿಕ್ಕೆ ಹೋಗಬಾರ್ದು. ಯಾಕಂತಂದ್ರೆ ಇಲ್ಲಿ ನೀವು 1000 ಕೊಟ್ಟಾಗ 0 ಹೋಗಿಬಿಡ್ತವೆ. ಯಾವಾಗ 3 ಇಲ್ಲಿ ಇಟ್ರಿ, ಬಿಂದುದ ಮುಂದೆ 3 ಸ್ಥಾನ 1 2 3 ಸ್ಥಾನ, 1ರ ಮುಂದೆ 3 0 ಕೊಟ್ರಿ. ಈ 84 0.84 ಇಡೋದ್ರ ಬದಲಾಗಿ ಹಿಂದೆ 0 ಇತ್ತಂದ್ರೆ ಅದನ್ನ ಬಿಟ್ಟು ಇಲ್ಲಿ ಇಟ್ಬಿಡ್ಬೇಕು. ಬರೋಬ್ಬರಿ 3.84,000 ಇಲ್ಲದ ನೋಡ್ರಿ ಉತ್ತರ. ಓಕೆ, ಉತ್ತರ ಸಂಖ್ಯೆ ಇಲ್ಲದ ಬಿದಾಗದ. ಉತ್ತರ ಸಂಖ್ಯೆ ಬಿ. ಇನ್ನೊಂದು ರೀತಿ ಒಳಗೆ ನಿಮಗೆ ಇಷ್ಟು ಇದನ್ನು ವಿಚಾರ ಮಾಡ್ಬೇಕು ನೀವು. ಈ 330 84 1000 ಇಟ್ಟು 1000 ಭಾಗಿಸ್ಕೋತ ದಶಮಾಂಶ ಮಾಡ್ಕೋತ ಕೂಡಬಾರ್ದು. ಅದು ಒಂದು ರೀತಿ ಏನು ತಪ್ಪಲ್ಲದ. ಈಗ ನಿಂದರೆ
ಈಗ ಡೈರೆಕ್ಟಾಗಿ ಇನ್ನೊಂದು ರೀತಿ ಒಳಗೆ ಇದನ್ನು ನಾವು ದಶಮಾಂಶ ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ತಾನೆ. ಈಗ ನೋಡಿ 30 84 ಇಡ್ರಿ, ದಶಮಾಂಶ ತೆಗೆದು ಬಿಡ್ರಿ. ಈಗ ದಶಮಾಂಶ ತೆಗೆದಾಗ ಏನಾಯ್ತು ನೋಡ್ರಿ, 30 84 ಆಯ್ತು. ಇದನ್ನು ನಾವು ಎಷ್ಟರಲ್ಲೇ ಭಾಗಿಸ್ಬೇಕು ಅದನ್ನು ತಿಳ್ಕೊಬೇಕು. ನೀವು ಬಿಂದುದ ಮುಂದೆ 3 ಸ್ಥಾನವ ಅಂತಂದ್ರೆ 1ರ ಮುಂದೆ 3 ಸ್ಥಾನ ಕೊಡ್ರಿ. ನೋಡ್ರಿ ಹಿಂಗೂ ದಶಮಾಂಶ ಮಾಡ್ಬೋದು. ಅವಾಗ ನೋಡ್ರಿ 1000 3 3000 ಆಯ್ತು. ಎಷ್ಟು ಉಳಿತು? 84 ಶೇಷ ಉಳಿತು. ಇದನ್ನು ಹೆಂಗೆ ಹಚ್ಚಬೇಕು? ಹಿಂದಿನ ಪೂಜೆಗಳನ್ನು ಹಚ್ಚಬಾರ್ದು. ಬರೋಬ್ಬರಿ 3 ಪೂರ್ಣಾಂಕ ಏನಿದು ಶೇಷ 84 ಎಷ್ಟರಲ್ಲೇ ಭಾಗಿಸಿದ್ರಿ ನೀವು? 1000 ಭಾಗಿಸಿದ್ರಿ. ಯಾಕೆ ಇದನ್ನು 1000 ಭಾಗಿಸಿದ್ರಿ ಅಂದ್ರೆ ಬಿಂದುದ ಮುಂದೆ 3 ಸ್ಥಾನವ, ಅದಕ್ಕೆ ನಾವು 1000 ಭಾಗಿಸ್ಬೇಕು. ನೋಡಿ ಇದು ಒಂದು ರೀತಿ. ಇದನ್ನ 1000 ನಾವು ಯಾಕೆ ಭಾಗಿಸ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗಬೇಕಲ್ಲ. ದಶಮಾಂಶ ತೆಗೆದಾಗ 30 84 ಆಯ್ತು ಇಟ್ರಿ. ಬಿಂದುದ ಮುಂದೆ 3 ಸ್ಥಾನ ಅಂದ್ರೆ 1ರ ಮುಂದೆ 3 ಸ್ಥಾನ ಕೊಟ್ಟು ಭಾಗಿಸ್ಬಿಟ್ರಿ, ಬಂದ್ಬಿಡ್ತದ ಮಿಶ್ರ ಬಿಂದು ರಾಶಿ. 1000 3 3000 ಆಯ್ತು. ಅದಕ್ಕೆ ನಿಮ್ಗೆ ನಾ ಇಲ್ಲಿ 0 ತೆಗೆದಾಗ ಸರಿ ಅಂತ ಯಾಕೆ ಹೇಳಿದ್ರೆ ಇಲ್ಲಿ ನಾ ತೋರಿಸಿದವ್ರು. ಬರೀ 0 ತೆಗೆದು ಇಟ್ಬಿಡ್ರಿ ಅಂತ ಅಲ್ಲ, ಪ್ರೂಫ್ ತೋರಿಸಿದ. ನಾ 0 ಇಡಬಾರ್ದು ಅನ್ನೋದು ಇಲ್ಲಿ ಭಾಗಿಸಿ ತೋರಿಸಿದಾಗ ಈ 0 ತೆಗೆದು ನಿಮ್ಗೆ ಗೊತ್ತಾಗ್ತದೆ. ಹೌದಪ್ಪ ಸರ್ ಹೇಳಿದ್ ಬರೋಬರ, ಗೊತ್ತಾಯ್ತಲ್ಲ. ಇದೊಂದು ರೀತಿ ಕಲ್ತ್ರಿ. ನವೋದಯ ಚಾಲೆಂಜ್ ಮಾಸ್ಟರ್ ಗೈಡ್ ಎಲ್ಲಾ ಗಣಿತಗಳು ನವೋದಯದು ಎಲ್ಲ ಬಂದ್ಬಿಡ್ತಾವ ನೀವು. ಅದರಾಗಂತೂ ನವೋದಯಕ್ಕೆ ಅತಿ ಬೆಸ್ಟ್ ಬುಕ್ಕಪ್ಪ ಅಂತ ನವೋದಯ ಚಾಲೆಂಜ್. ಅದು ಎಲ್ಲ ಅಭ್ಯಾಸಗಳನ್ನು ರಿವಿಷನ್ ಮಾಡ್ರಿ ನೀವು. ನೋಡ್ರಿ ನಿಮಗೆ ಎಷ್ಟು ಗಣಿತ ತಿಳಿತಾವ. ಇನ್ನು ಮುಂದಿನ ಗಣಿತಗಳನ್ನು ನೀವು ಮಾಡ್ಬೇಕು. ಹಂಗೆ